ಹಾಯ್ ಎಲ್ಲ ಫ್ರೆಂಡ್ಸ್, ನಾವು ಇವತ್ತು ಮೆಂತ್ಯ ಬಾತ್ ಮಾಡೋದನ್ನು ನೋಡೋಣ. ಮೊದಲು ನಾವು ಒಂದು ಮಿಕ್ಸಿ ಜಾರಿನಲ್ಲಿ ಸ್ವಲ್ಪ ಕೊಬ್ಬರಿ, ಒಂದು ಬೆಳ್ಳುಳ್ಳಿ ಗಡ್ಡೆ, ಸ್ವಲ್ಪ ಪ್ರಮಾಣದ ಶುಂಠಿ, ತೆಂಗಿನಕಾಯಿಯನ್ನು ಹಾಕಿಕೊಳ್ಳೋಣ. ಸ್ವಲ್ಪ ಜಾಸ್ತಿ ಪ್ರಮಾಣದ ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಗ್ರೈಂಡ್ ಆದ ನಂತರ ನಾವು ಒಂದು ಕುಕ್ಕರ್ನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಕೊಂಡು ಎಣ್ಣೆ ಬಿಸಿ ಆದ ನಂತರ ನಾವು ಅದರಲ್ಲಿ ಪಲಾವ್ ಸಾಮಗ್ರಿಯನ್ನು ಹಾಕಿಕೊಳ್ಳೋಣ. ಪಲಾವ್ ಸಾಮಗ್ರಿ ಹಾಕಿಕೊಂಡು 2 ಗಡ್ಡೆ ಈರುಳ್ಳಿ ಹಾಕಿಕೊಳ್ಳೋಣ. 2 ಗಡ್ಡೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಮೊದಲು ನಾವು ಮಿಕ್ಸ್ ಮಾಡಿಟ್ಟುಕೊಂಡಂತಹ ಪೇಸ್ಟನ್ನು ಹಾಕಿಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ನಾವು ಒಂದು ಟೊಮೆಟೊ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ. ನಂತರ ನೆನೆಸಿಟ್ಟಿಕೊಂಡಿರುವಂಥ ಬಟಾಣಿ ಹಾಕ್ಕೊಂಡು ತೇಜು ರೆಡಿ ಮಿಕ್ಸ್ ಗರಂ ಮಸಾಲವನ್ನು ಯೂಸ್ ಮಾಡ್ತಾ ಇದ್ದೀನಿ ನಾನು. ಅರ್ಧ ಪ್ಯಾಕೆಟ್ನಷ್ಟು ಹಾಕ್ಕೊಂಡು ಗರಂ ಮಸಾಲ ಹಾಕಿಕೊಂಡ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಉಪ್ಪು ಹಾಕಿಕೊಂಡ ನಂತರ ನಾವು ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಟ್ಟುಕೊಂಡು ಅದರಲ್ಲಿ ಹಾಕಿಕೊಂಡ ನಂತರ ನಾವು ಮಿಕ್ಸ್ ಮಾಡಿಕೊಂಡ ನಂತರ ನಾವು 3 ಗ್ಲಾಸಿನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕಾಯಿಸಿಕೊಂಡ ನಂತರ ನಾವು 3 ಗ್ಲಾಸಿನ ನೀರಿಗೆ 2 ಗ್ಲಾಸ್ ಅಕ್ಕಿಯನ್ನು ಹಾಕಿಕೊಂಡು 2 ವಿಸಿಲ್ಗೆ ಇಟ್ಕೊಂಡ್ರೆ ಪಲಾವ್ ರೆಡಿ ಆಗುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರುತ್ತೆ ಮೆಂತ್ಯ ಪಲಾವ್. ನೀವು ಒಂದ್ಸತಿ ಟ್ರೈ ಮಾಡಿ. ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್ಸ್. ಕಾಮೆಂಟಲ್ಲಿ ಹೇಳಿ ಹೇಗಿದೆ ಅಂತೇಳ್ಬಿಟ್ಟು.